ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು. ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲೀಗ ತಮ್ಮ ಮುಂದೆ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಾಗೆ ನಾನು 2.5 ವರ್ಷದಿಂದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ರು. ಯಾವ ಮುಖ ಇಟ್ಕೊಂಡು ಹೋಗೋದು? ಮನುಷ್ಯನಿಗೆ ಮುಖ ಇದ್ರಲ್ಲ ಹೋಗೋದು. ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವರು ಹೋಗಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ, ಅಲ್ಲಿ ಲಕ್ಷಾಂತರ ಬೆಲೆಗೆ ಬಾಳುವ ಸೊತ್ತುಗಳಿವೆ. ಕಳ್ಳನಿಗೆ ತೆಗಿಬೇಕಾದ್ರೆ ಅದರಲ್ಲಿ ಯಾವುದಾದ್ರು ಒಂದು ಸಣ್ಣ ಸೊತ್ತು ತಗೊಂಡೋದ್ರು ಸಾಕು, ಲಕ್ಷಾಂತರ ಬೆಲೆ ಬಾಳು. ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಕಾಣುವ ಹಾಗೆ ಮಾಡಿನದು 30 ತಗಡು ಪೀಸ್ ಅಂತ ತಗೊಂಡು ಹೋಗಿದ್ದಾರೆ. 1,000 ಮೇಲೆ ಪೀಸ್ ಇದೆ ಅಲ್ಲಿ. ಅದನ್ನೇ ಇವರು ಇಟ್ಕೊಂಡು ಹೋಗಿ ಭಾಳ ನೆಗೆ ಬರ್ತದೆ ಮತ್ತು ಭಾಳ ವಿಚಿತ್ರ ಕಾಣ್ತದೆ. ಒಬ್ಬ ಧಾರ್ಮಿಕ ವಿಚಾರದನ್ನೇ ಮುಂದಿಟ್ಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲ, ಜಗತ್ತಿನ ಯಾರು ಈ ಭಾವನೆಯಲ್ಲಿ ಬದುಕುವವರಿದ್ದಾರೆ, ನಿಜವಾಗಿ ಭಾವನೆಯಲ್ಲಿ ಬದುಕುವವರಿದ್ದಾರೆ, ಅವರ ಭಾವನೆಗೆ ದೊಡ್ಡ ಘಾಸಿಯಾಗುವಂಥ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ಕಾರ್ಕಳ ಒಂದು ಪವಿತ್ರವಾದ ಕ್ಷೇತ್ರ, ಜಗತ್ತಿನ 2ನೇ ಎತ್ತರದ ಗೊಮ್ಮಟೇಶ್ವರ ಇರುವ ಜಾಗ, ಹಾಗೂ ಬಹಳ ಒಂದು 20,000ಗಿಂತಲೂ ಜಾಸ್ತಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡುವಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರೋದು ಒಂದು ಪಕ್ಷದ ಮೇಲೆ ಗೂಬೆ ಕೂರಿಸೋದು. ಕಾಂಗ್ರೆಸ್ ಪಕ್ಷದವರು ಮಾಡಿದರು, ಉದಯ್ ಶೆಟ್ಟಿ ಮಾಡಿದರು, ಸುಬೋಧರಾವ್ ಮಾಡಿದರು ಅಂತ ಹೇಳೋದು ಭಾಳ ನಾಚಿಕೆ ಕೆಲಸ. ಇವರು ಮಾಡಿದ ತಪ್ಪನ್ನು, ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯನಾಶ, ನಂಬಿಕೆ ದ್ರೋಹ ಹಾಗೂ ಇಂಥ ಕೆಲಸ ಮಾಡಿದ್ದಾರೆ ಅಂತ ಆಲ್ರೆಡಿ ಚಾರ್ಜ್ ಶೀಟಲ್ಲಿ ಆಗಿ ಬಂದಿದೆ. ಇದೆಲ್ಲವನ್ನು 2 ವರ್ಷ ನೋಡಿ ನಾನು ಮತ್ತೆ PL ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು, ಅಲ್ಲಿ ಪುನಃ ಪರಶುರಾಮನ ಥೀಮ್ ಪಾರ್ಕ್ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು PL ಹಾಕಿದ್ದೇನೆ. ಅದನ್ನು ಸಹ 2 ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು, ಅದಕ್ಕೆ ಹಿಂದಿಂದ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿದೆ. ಆದರೂ ನಾನು ಖಂಡಿತ ಬಿಡುವುದಿಲ್ಲ. ಅಲ್ಲಿ ಪರಶುರಾಮ ಥೀಮ್ ಪಾರ್ಕನ್ನು ಶಾಸ್ತ್ರೋಕ್ತ ಮಾಡಿ ಶುದ್ಧ. ಅವರು ಮತ್ತೆ ಅಲ್ಲಿ ಹೋಗಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಾನು ಅಲ್ಲಿ ಸ್ವಚ್ಛಗೊಳಿಸ್ತೇನೆ, ಅಲ್ಲಿ 1 ತಿಂಗಳು ಕಾರ್ಯಕ್ರಮ ಮಾಡ್ತೇನೆ ಹೇಳಿದರು. ಇದು ಅವರಿಗೆ ದೇವರು ಮನಸ್ಸು ಕೊಟ್ಟದ್ದು. ಯಾಕಂದರೆ ಪಾಪ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಅವರು ಅಲ್ಲಿದ್ದು ಕಸ ಹೆಕ್ಲೇಬೇಕು. ಕಸ ಬಂದದ್ದು ಅವರಿಂದಲೇ. ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದರೂ 2ನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡೋದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ, ನೀವೆಲ್ಲ ನೋಡಿದಿರಿ. ನಾಚಿಕೆ ಆಗೋದಿಲ್ವ ಇವರು ಹೇಳಲಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಲಿಕ್ಕೆ? ಸುರಿಗೆ ಬಿಲ್ಲು ಸರಿ ಇಲ್ಲ ಹೇಳಿದರು, ಮತ್ತು ಅವರು ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದರು. ಮೊನ್ನೆ ಸ್ಟೇಷನ್ ಬೆಂಗಳೂರಲ್ಲಿ ಹೋಗಿ ಕೃಷ್ಣ ನಾಯಕ್ ಅವರ ಇಲ್ಲಿದ್ದು ಗೋಡಾನಲ್ಲಿ ನೋಡುವಾಗ ಅಲ್ಲಿ ಪುನಃ 2 ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ. ಅದು ಸಹ ಎಂಥ ಕೆಟ್ಟ ವಿಚಾರ ಅಂದರೆ, ಈಗ ಇರುವುದು ಬೆಟ್ಟದಲ್ಲಿ ಇರುವುದಕ್ಕಿಂತಲೂ ಕಳಪೆ ಮಟ್ಟದ ಕ್ವಾಲಿಟಿ ಇದೆ ಅಂತೇಳಿ NITK ರಿಪೋರ್ಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ. ಅದು ಉದಯ್ ಶೆಟ್ಟಿ ಮನೆಯಲ್ಲಿಲ್ಲ, ಸುಭದ್ರಾವ್ ಮನೆಯಲ್ಲಿಲ್ಲ. ಹೀಗಿರುವಾಗ ಇದನ್ನೊಂದು ವಿವಾದಿತ ಕೇಂದ್ರ ಮಾಡಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಅದು ನಾವು ನಂಬಿದ ದೇವರಂತ ಇದ್ದರೆ ಇದನ್ನು ವಿವಾದಿತ ಕೇಂದ್ರ ಆಗಲಿಕ್ಕೆ ಬಿಡುವುದಿಲ್ಲ ಅವರು. ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ. ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್. ಆವತ್ತು ಕಳ್ಳತನ, ಆವತ್ತು DC ಆಫೀಸನ್ನು ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ. ಇವತ್ತು ಇದೊಂದು ಕಳ್ಳತನ ಆಗಿ ಮಾಡಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಆರೋಪ. ಅದರಿಂದ ಅವರು ಎಲ್ಲವನ್ನು ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ತಪ್ಪಾಯ್ತು ಅಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಉಮ್ಮಿಕಲ್ ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬೇಕಂತ ನಾನು ವಿನಂತಿಸಿಕೊಳ್ತೇನೆ ಈ ಮೂಲಕ.